ಹಲೋ ಎವ್ರಿವನ್, ನಾವು 15 ಡೇಸ್ ಕ್ಲಾಸ್ಗೆ ತುಂಬಾ ನಿಯರ್ ಇದ್ದೀವಿ. ಸೊ ಇವತ್ತು ನಾವು ಮೆಹಂದಿ ಮಿಕ್ಸಾಲಜಿನ ಯಾವ ರೀತಿ ಮಾಡಬೇಕು, ಮೆಜರ್ಮೆಂಟ್ ಏನು ಅಂತ ಕಂಪ್ಲೀಟಾಗಿ ಡೀಟೇಲಾಗಿ ನೋಡೋಣ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಮೆಹಂದಿ ಮಿಕ್ಸಿಂಗ್ ಆ್ಯಂಡ್ ಮೆಜರ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇವತ್ತು ನಾನು ಕಂಪ್ಲೀಟ್ ನೋಟ್ಸ್ನ ಇದ್ರ ಬಗ್ಗೆ ಏನಿದೆ ಕೊಡ್ತೀನಿ. ಮೆಹಂದಿ ಮಿಕ್ಸ್ ಮಾಡೋದಕ್ಕೆ ನಾವು ಒಂದು ಆಯಿಲ್ಸ್ನ ಯೂಸ್ ಮಾಡ್ತೀವಿ ಒಂದಷ್ಟು. ಸೊ ಅದ್ಯಾವುದು ಅಂತ ನಾನು ಇವಾಗ ನಿಮ್ಗೆ ಹೇಳ್ತಾ ಇದ್ದೀನಿ. ಸಾಮಾನ್ಯವಾಗಿ ನಾವು ಮೆಹಂದಿ ಮಿಕ್ಸಾಲಜಿಯಲ್ಲಿ ಬಳಸೋ ಆಯಿಲ್ ಬಂದು ಒಂದು ಯೂಕಾಲಿಪ್ಟಸ್ ಆಯಿಲ್. ಇದನ್ನು ನಾವು ನೀಲಗಿರಿ ತೈಲ ಅಂತ ಕನ್ನಡದಲ್ಲಿ ಅಂತೀವಿ. ಸೊ ಇದು ಕಲರು ಡಾರ್ಕಾಗಿ ಸ್ಟೈನ್ ಬರೋದಕ್ಕೆ ಬೆಸ್ಟಾಗಿ ವರ್ಕ್ ಆಗುತ್ತೆ. ನೆಕ್ಸ್ಟು ಬಂದು ಕ್ಲೋ ಆಯಿಲ್ ಅಂದರೆ ಲವಂಗದ ಎಣ್ಣೆ. ಸೊ ಲವಂಗದ ಎಣ್ಣೆನ ನಾವು ಮಿಕ್ಸ್ ಮಾಡೋದ್ರಿಂದ ಕಲರ್ ಏನಿದೆ ಸ್ಟೈನು ಅದು ಸ್ಟ್ರಾಂಗ್ ಆಗೋದಕ್ಕೆ ಇದು ಹೆಲ್ಪ್ಫುಲ್ಲಾಗಿರುತ್ತೆ. ನೆಕ್ಸ್ಟ್ ಬಂದು ಟೀ ಟ್ರೀ ಆಯಿಲ್ನ ಯೂಸ್ ಮಾಡ್ತೀವಿ. ಇದು ನಿಮಗೆ ಸ್ಕಿನ್ ಫ್ರೆಂಡ್ಲಿ, ಸ್ಕಿನ್ಗೆ ಯಾವುದೇ ರೀತಿ ಇರಿಟೇಷನ್ ಮಾಡೋದಿಲ್ಲ. ಹಾಗೆ ಇದು ಸ್ಟೇನ್ ಕೂಡ ಇಂಪ್ರೂವ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಪ್ರಾಡಕ್ಟ್ ಲಿಂಕ್ನ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಸೊ ಫೋರ್ತ್ ಒನ್ನು ಬಂದು ನಾವು ಲೆವೆಂಡರ್ ಆಯಿಲ್ನ ನೋಡ್ಬೋದು. ಇದು ಸೆನ್ಸಿಟಿವ್ ಸ್ಕಿನ್ ಯಾರಿಗೆಲ್ಲ ಇದೆ ಅವರಿಗೆ ಈ ಆಯಿಲ್ನ ನಾವು ಮೆಹಂದಿಯಲ್ಲಿ ಯೂಸ್ ಮಾಡ್ತೀವಿ. ಸೊ ಇದು ಸ್ಕಿನ್ ಫ್ರೆಂಡ್ಲಿ ಹಾಗೆ ಸೇಫ್ ಅಂತಲೇ ಹೇಳ್ಬೋದು. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನಾವು ಕ್ಯಾಚ್ವುಡ್ ಆಯಿಲ್ನ ಯೂಸ್ ಮಾಡ್ತೀವಿ. ಇದು ಪ್ರೊಫೆಷ್ನಲ್ಲಾಗಿ ಮೆಹಂದಿ ಆರ್ಟಿಸ್ಟ್ ಯೂಸ್ ಮಾಡೋ ಆಯಿಲ್. ಸೊ ಇದನ್ನು ನಾವುಗಳು ಕೂಡ ಯೂಸ್ ಮಾಡೋದು. ಇದೆಲ್ಲನೂ ಮಿಕ್ಸ್ ಮಾಡಿದ್ರೆ ನಿಮಗೆ ಸಿಗೋದೇ ಬ್ರೈಡಲ್ ಆಯಿಲ್. ಸೊ ಈ ಎಲ್ಲನೂ ಮಿಕ್ಸ್ ಮಾಡಿರೋ ಆಯಿಲ್ನ ನೀವು ಮೆಹಂದಿ ಮಿಕ್ಸಾಲಜಿಯಲ್ಲಿ ಮಿಕ್ಸ್ ಮಾಡಿದ್ರೆ ಸ್ಟೇನ್ ಅಂತೂ ಇನ್ನೂ ಅದ್ಭುತವಾಗಿ ಬರುತ್ತೆ. ಇವತ್ತು ನಾನು ನಿಮಗೆ 2 ಆಯಿಲ್ನ ತೋರಿಸ್ತಾ ಇದ್ದೀನಿ. ಈ 2 ಆಯಿಲ್ ಬಂದು ನಿಮಗೆ ಲೋಕಲ್ ಮೆಡಿಕಲ್ ಸ್ಟೋರ್ ಅಥವಾ ಅಪೋಲೋ ಸ್ಟೋರಲ್ಲಿ ಅವೈಲಬಲ್ ಇದೆ. ಸೊ ಸಡನ್ನಾಗಿ ಇವಾಗ ನಿಮಗೆ ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ಳೋದಕ್ಕಾಗಲ್ಲ ಅಲ್ವಾ, ಹಾಗಾಗಿ ನಾನು ಇವಾಗ 2 ಆಯಿಲ್ನ ಇಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲನೇದು ಬಂದು ನೀಲಗಿರಿ ತೈಲ, ಇನ್ನೊಂದು ಬಂದು ಲವಂಗದ ತೈಲ. ಸೊ ಇವೆರಡು ನಿಮಗೆ ಇಲ್ಲಿರೋ ಮೆಡಿಕಲ್ ಲೋಕಲ್ ಸ್ಟೋರಲ್ಲಿ ಹೋಗ್ಬಿಟ್ಟು ಲವಂಗದ ತೈಲ ಕೊಡಿ, ನೀಲಗಿರಿ ತೈಲ ಕೊಡಿ ಅಂತಂದರೆ ಸಿಗುತ್ತೆ. ಯಾವುದು ಸಿಕ್ಕಿಲ್ಲ ಅಂತಂದ್ರೂ ಈ 2 ಎಣ್ಣೆಗಳು ನಿಮಗೆ ಈಸಿಯಾಗಿ ಅವೈಲಬಲ್ ಇದೆ. ಇದಲ್ಲದೆ ಬೇರೆ ಪ್ರಾಡಕ್ಟ್ ಲಿಂಕ್ ಬೇಕಂತಂದರೆ ನೀವು ನನಗೆ ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ನಿಮಗೆ ಲಿಂಕ್ನ ಕಳಿಸ್ಕೊಡ್ತೀನಿ. ಸೊ ನೆಕ್ಸ್ಟು ನಮಗೆ ಬೇಕಾಗಿರೋದು ಮೆಹಂದಿ ಪೌಡರ್. ನಾನು ಈಶಾ ಮೆಹಂದಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ತುಂಬ ಸ್ಮೂತಾಗಿರೋ ಪೌಡರ್. ಇದನ್ನು ಯೂಸ್ ಮಾಡಿದ್ರೆ ನೀವು ಸ್ಟಾಕಿಂಗ್ಸ್ ಕೂಡ ಯೂಸ್ ಮಾಡೋ ಅಗತ್ಯ ಇಲ್ಲ, ಅಷ್ಟು ಪೌಡರ್ ಸ್ಮೂತಾಗಿದೆ. ಸೊ ಪ್ರಾಡಕ್ಟ್ ಲಿಂಕ್ ಬೇಕಂತಂದರೆ ಇನ್ಸ್ಟಾಗ್ರಾಮಲ್ಲಿ ಲಿಂಕ್ ಅಂತ ಕೇಳ್ಬೋದು, ಅಥವಾ ಯೂಟ್ಯೂಬಲ್ಲೂ ಕೂಡ ಕಮ್ಯುನಿಟಿ ಪೋಸ್ಟಲ್ಲಿ ನಾನು ಪ್ರಾಡಕ್ಟ್ ಲಿಂಕ್ನ ಕೊಡ್ತೀನಿ. ಸೊ ನೆಕ್ಸ್ಟು ನಾವು ಮೆಹಂದಿ ಕೋನ್ ಯಾವ ರೀತಿ ಮಾಡಬೇಕಂತ ಡೇ 2 ಕ್ಲಾಸಲ್ಲಿ ನೋಡಿದ್ದೀವಿ. ನೆಕ್ಸ್ಟ್ ನಮಗೆ ಮಿಕ್ಸಿಂಗಿಗೆ ಬೇಕಾಗಿರೋದು ಶುಗರ್. ಸೊ ಇವಾಗ ನಾವು ಮೆಹಂದಿ ಮಿಕ್ಸಾಲಜಿ ಬಗ್ಗೆ ನೋಡೋಣ. ವಿತೌಟ್ ಮೆಜರ್ಮೆಂಟ್, ವಿತ್ ಮೆಜರ್ಮೆಂಟ್ ಎರಡೂ ಕೂಡ ಹೇಳ್ಕೊಡ್ತೀನಿ. ಸೊ ವಿತ್ ಮೆಜರ್ಮೆಂಟ್ ಮುಂಚೆ ನಾವು ವಿತೌಟ್ ಮೆಜರ್ಮೆಂಟ್ ನೋಡೋಣ. ಸೊ ವಿತೌಟ್ ಮೆಜರ್ಮೆಂಟು ನಾನು 2 ಟೇಬಲ್ ಸ್ಪೂನ್ ಮೆಹಂದಿ ಪೌಡರ್ನ ತೊಗೋತಾ ಇದ್ದರೆ 1 ಟೇಬಲ್ ಸ್ಪೂನ್ ಶುಗರ್ ತೊಗೋತಾ ಇದ್ದೀನಿ, ಹಾಗೆ 1 ಟೇಬಲ್ ಸ್ಪೂನ್ ಆಯಿಲ್ನ ತೊಗೋತಾ ಇದ್ದೀನಿ. ವಾಟರು ಮಿಕ್ಸಿಂಗಿಗೆ ಯಾವ ರೀತಿ ಬೇಕು ಅದಕ್ಕೆ ರಿಕ್ವೈರ್ಮೆಂಟ್ ಏನಿದೆ ನೋಡಿಕೊಂಡು ಕನ್ಸಿಸ್ಟೆನ್ಸಿಯಾಗಿ ತಕ್ಕಾಗೆ ವಾಟರ್ ತೊಗೊಳ್ಳಿ. ನೆಕ್ಸ್ಟು ವಿತ್ ಮೆಜರ್ಮೆಂಟ್ ಹೇಳ್ಕೊಡ್ತೀನಿ. ಇವಾಗ ನಾವೇನಾದರೂ ಮೆಹಂದಿ ಪೌಡರ್ 100 ಗ್ರಾಮ್ ತೊಗೋತಾ ಇದ್ದೀವಿ ಅಂತಂದರೆ ಶುಗರ್ ನಾವು 40 ಗ್ರಾಮ್ ತೊಗೋಬೇಕು. ಇದಕ್ಕೆ ನಿಮಗೆ ವೆಯ್ಟ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ವೇಯಿಂಗ್ ಮೆಷಿನ್ ಇರಬೇಕು. ಸೊ ಆಯಿಲ್ ಬಂದು 30 ml, ವಾಟರ್ ಬಂದು ಆ್ಯಸ್ ಪರ್ ಲಿಕ್ವಿಡ್. ಸೊ ಇದೇ ಏನಾದರೂ ನಾವು 50 ಗ್ರಾಮ್ ತೊಗೋತಾ ಇದ್ದೀವಿ ಅಂತಂದರೆ ಹಾಫ್ ಆಫ್ ದ ಪ್ರಾಡಕ್ಟ್ ಏನಿದೆ ಅದನ್ನು ತೊಗೋಬೇಕು. ಮೆಹಂದಿ ಪೌಡರ್ 50 ಗ್ರಾಮ್ ಆದರೆ ಆಯಿಲ್ ಬಂದು 15 ml, ಶುಗರ್ ಬಂದು 20 ml ಆಗುತ್ತೆ. ಸೊ ಇದನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಯಾವ ರೀತಿ ಅಂತಂದರೆ 100 ಡಿವೈಡೆಡ್ ಬೈ 2 ಮಾಡಿದ್ರೆ ನಿಮಗೆ 50 ಬರುತ್ತೆ. ಸೊ 50 ಡಿವೈಡೆಡ್ ಬೈ 2 ಮಾಡಿದ್ರೆ ನಿಮಗೆ 25 ಗ್ರಾಮ್ ಬರುತ್ತೆ. ಸೊ ಇಫ್ ಇನ್ ಕೇಸ್ ನೀವೇನಾದರೂ 200 ಗ್ರಾಮ್ ಪ್ರಾಡಕ್ಟ್ ತೊಗೋತಾ ಇದ್ದೀರಾ ಅಂತಂದರೆ ಡಬಲ್ ಮಾಡ್ಕೋಬೇಕು. 200 ಗ್ರಾಮ್ ಪ್ರಾಡಕ್ಟ್ಗೆ 40 ಗ್ರಾಮ್ ಶುಗರ್, 80 ಗ್ರಾಮ್ ಶುಗರ್, 30 ಗ್ರಾಮ್ ಏನಿದೆ ಅದಕ್ಕೆ 60 ಗ್ರಾಮ್ ಆಯಿಲ್ನ ಮಿಕ್ಸ್ ಮಾಡಬೇಕು, ಡಬಲ್ ಮಾಡ್ಕೋಬೇಕು. ಹಾಫ್ ಆಫ್ ದ ಪ್ರಾಡಕ್ಟ್ ತಗೋತಾ ಇದ್ದೀರಾ ಅಂತಂದರೆ ಹೇಳಿದ್ನಲ್ಲ ಆಲ್ರೆಡಿ 50 ಬೈ 2 ಮಾಡಿದ್ರೆ ನಿಮಗೆ 25 ಗ್ರಾಮ್ ಸಿಗುತ್ತೆ. ಈ ರೀತಿ ನೀವು ವೆಯ್ಟ್ ಮಾಡ್ಕೊಳ್ಳೋದಕ್ಕೆ, ವೆಯ್ಟ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಒಂದು ಕ್ಯಾಲ್ಕುಲೇಟರ್ ಹಾಗೆ ವೇಯಿಂಗ್ ಮಿಷಿನ್ ಬೇಕಾಗುತ್ತೆ. ಮೊನ್ನೆ ನಮಗೆ ಸ್ಟಾಕಿಂಗ್ಸೇ ತಗೊಳ್ಳೋದಕ್ಕಾಗೋದಿಲ್ಲ ಮ್ಯಾಮ್ ಅಂತ ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಮಾಡಿದ್ರಿ, ಹಾಗಾಗಿ ನಾನು ಇವತ್ತು ನಿಮಗೆ ವಿತೌಟ್ ವೇಯಿಂಗ್ ಮಿಷಿನ್ ಕ್ಯಾಲ್ಕುಲೇಟರ್ ಯಾವ ರೀತಿ ನೀವು ಪ್ರಾಡಕ್ಟ್ನ ತೊಗೋಬೇಕು ಅಂತ ತಿಳ್ಕೊಡ್ತಾ ಇದ್ದೀನಿ. ಸೊ ಈ ಮೆಹಂದಿ ಪೌಡರ್ನ ತೊಗೊಂಡು ಯೂಸ್ ಮಾಡಿದ್ರೆ ನಿಮಗೆ ಸ್ಟಾಕಿಂಗ್ಸ್ ಅಗತ್ಯ ಇರೋದಿಲ್ಲ. ನಿಮಗೇನಾದರೂ ಏಬಲ್ ಇದ್ದೀರಾ ನೀವು ಅಂತ ಅನಿಸಿದ್ರೆ ಮಷಿನ್ ಹಾಗೆ ಕ್ಯಾಲ್ಕುಲೇಟರ್ ತೊಗೊಳ್ಳಿ, ಜಸ್ಟ್ ನಿಮಗೆ ಒಂದು 300 ರುಪೀಸಲ್ಲೆಲ್ಲ ಸಿಗುತ್ತೆ. ನೆಕ್ಸ್ಟ್ ಬಂದು ನಾವು ಇವಾಗ ಮಿಕ್ಸ್ ಮಾಡಿರೋ ಪ್ರಾಡಕ್ಟನ್ನು ಯಾವ ರೀತಿ ಓವರ್ ನೈಟು ಬಿಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬೌಲ್ನ ನೀವು ಏರ್ ಟೈಟ್ ಕಂಟೈನರಲ್ಲಿ ಕ್ಲೋಸ್ ಮಾಡಬೇಕು. ಸುಮಾರು 6ರಿಂದ 8 ಗಂಟೆ ಟೈಮು ಪ್ರಾಡಕ್ಟನ್ನು ನೀವು ಸ್ಟೇನ್ ರಿಲೀಸ್ ಆಗೋದಕ್ಕೆ ಬಿಡಬೇಕು. ಸಾಧ್ಯ ಆದಷ್ಟು ಓವರ್ ನೈಟ್ ಬಿಟ್ಟರೆ ಸ್ಟೇನ್ ಇನ್ನೂ ಚೆನ್ನಾಗಿ ಡೈ ರಿಲೀಸ್ ಆಗುತ್ತೆ. ಮೆಹಂದಿ ಇವಾಗ ಹ್ಯಾಂಡ್ಗೆ ನಾವು ಹಾಕಿದ್ಮೇಲೆ ಅಪ್ ಟು 12 hours 24 hours ನೀರು ಮುಟ್ತಾ ಇದ್ದರೆ ಸ್ಟೇನ್ ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ಇವಾಗ ವಿತೌಟ್ ಮೆಜರ್ಮೆಂಟ್ ಮೆಹಂದಿ ಮಿಕ್ಸಿಂಗ್ ಯಾವ ರೀತಿ ಮಾಡೋದು ಅಂತ ನೋಡೋಣ.
ಸೊ ನಾನೀಗ ಟೀ ಸ್ಪೂನ್ ಏನಿದೆ ಅದರಲ್ಲಿ 3 ಸ್ಪೂನ್ ಆಗುವಷ್ಟು ಮೆಹಂದಿ ಪೌಡರ್ನ ಫುಲ್ ತೊಗೊಂಡೆ. ಬಟ್ ಶುಗರ್ನ ಮಾತ್ರ ಸ್ಪೂನ್ ಎಡ್ಜ್ ಏನಿದೆ ಅಷ್ಟಕ್ಕೆ ಮಾತ್ರ ಎಂಡ್ ಮಾಡ್ತಾಯಿದ್ದೀನಿ. ಈ ರೀತಿ ನೀವು ತೊಗೋಬೇಕು. ಶುಗರ್ ಆಗಲಿ ಆಯಿಲ್ ಆಗಿರಲಿ ಇದೇ ರೀತಿ ಅದ್ರ ಬಾಯಿ ಎಷ್ಟಿದೆ ಅಷ್ಟಕ್ಕೆ ಮಾತ್ರ ನೀವು ತೊಗೋಬೇಕು. ಎಕ್ಸಸ್ ತೊಗೋಬಾರ್ದು. ಪೌಡರ್ ತೊಗೊಂಡಂಗೆ ಪೌಡರ್ನ ಎಕ್ಸಸ್ ತೊಗೊಂಡ್ರೆ ಪ್ರಾಬ್ಲಮ್ ಇಲ್ಲ, ಬಟ್ ಶುಗರ್ನ ಮಾತ್ರ ಈ ರೀತಿನೇ ತೊಗೋಬೇಕು. ನೆಕ್ಸ್ಟು ನಾನು ರಿಕ್ವೈರ್ಗೆ ಏನಿದೆ ಮಿಕ್ಸಿಂಗಿಗೆ ವಾಟರ್ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದರಲ್ಲಿ ಮಿಕ್ಸ್ ಮಾಡೋಕ್ಕಾಗಲ್ಲ ಅಂತ ಒಂದು ಸ್ಟೀಲ್ ಸ್ಪೂನ್ ತೊಗೊಂಡು ನಾನು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಗ್ರೀನಾಗಿರೋ ಪ್ರಾಡಕ್ಟು ಫುಲ್ ಮೆರೂನ್ ಕಲರು ಡೈ ಬಿಡಬೇಕು. ಅಲ್ಲಿ ತನಕ ನೀವು ಇದನ್ನು ಸೋಕ್ ಮಾಡಬೇಕು. ಅದಕ್ಕೂ ಮುಂಚೆ ನೀವು ಇವಾಗ ಇದಕ್ಕೆ ಆಯಿಲ್ನ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಆಯಿಲ್ನ ಹಾಕಿ ಮಿಕ್ಸ್ ಮಾಡೋದ್ರಿಂದ ಡೈ ಬರುತ್ತೆ, ಮೆಹಂದಿದು ಸ್ಟೇನ್ ಬರುತ್ತೆ, ಜೊತೆಗೆ ಮೆಹಂದಿ ಪೇಸ್ಟ್ ಏನಿದೆ ಅದು ಸ್ಮೂತ್ ಆಗುತ್ತೆ. ನೀವು ಈ ಈಶಾ ಮೆಹಂದಿ ಪೌಡರ್ನ ಯೂಸ್ ಮಾಡಿ ಮಿಕ್ಸ್ ಮಾಡೋದ್ರಿಂದ ನಿಮಗೆ ಸ್ಟಾಕಿಂಗ್ಸ್ ಅಗತ್ಯ ಇಲ್ಲ. ಈ ಪೌಡರೇ ತುಂಬ ಸ್ಮೂತಾಗಿದೆ. ಡೈರೆಕ್ಟು ನೀವು ಕೋನ್ಗೆ ಫಿಲ್ ಮಾಡ್ಬೋದು. ಸೊ ಇವಾಗ ನಾನಿಲ್ಲಿ 2 ಎಸೆನ್ಷಿಯಲ್ ಆಯಿಲ್ನ ಏನು ತೋರಿಸಿದ್ದೆ ಸ್ಟಾರ್ಟಿಂಗು, ನೀಲಗಿರಿ ಹಾಗೆ ಲವಂಗ, ಅದನ್ನು ಮಿಕ್ಸ್ ಮಾಡಿ ಕೋನ್ಗೆ ಎಣ್ಣೆ ಜೊತೆಗೆ ಪೇಸ್ಟು ಮಿಕ್ಸ್ ಆಗೋ ಥರ ಕರೆಕ್ಟಾಗಿ ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು. 2 ಮಿಕ್ಸ್ ಆಗಿ ಕೋನ್ ಈ ರೀತಿ ಸ್ಮೂತ್ ಪೇಸ್ಟ್ ಆಗಬೇಕು. ನೋಡ್ತಾ ಇದ್ದೀರಾ ಅಲ್ವಾ? ಸೊ ಅಲ್ಲಿಗೆ ನಮ್ಮ ಕೋನ್ ರೆಡಿಯಾಗಿದೆ ಅಂತ. ಸೊ ನಾನು ಹೇಳಿದ ರೀತಿಯೇ ಇವಾಗ ಮೆಹಂದಿನ ಮಿಕ್ಸ್ ಮಾಡಿದ್ದೀನಿ. 3 ಟೇಬಲ್ ಸ್ಪೂನ್ ಏನಿದೆ ಫುಲ್ಲು ಆ ಸ್ಪೂನ್ ಫುಲ್ ನಾನು ಪೌಡರ್ ತೊಗೊಂಡಿದ್ದೀನಿ. ಶುಗರ್ನ ಮಾತ್ರ ಸ್ಪೂನ್ ಬಾಯಿ ಎಷ್ಟಿದೆ ಎಡ್ಜ್ ಅಷ್ಟಕ್ಕೆ ಮಾತ್ರ ಶುಗರ್ ತೊಗೊಂಡಿದ್ದೀನಿ. ಆಯಿಲ್ನ ಕೂಡ ಅದೇ ರೀತಿ 2 ಆಯಿಲ್ನ ಮಿಕ್ಸ್ ಮಾಡಿ ಕನ್ಸಿಸ್ಟೆನ್ಸಿಗೆ ಬೇಕಾಗಿರೋಷ್ಟು ವಾಟರ್ನ ತೊಗೊಂಡು ಮಿಕ್ಸ್ ಮಾಡಿದಾಗ ಈ ರೀತಿ ಕನ್ಸಿಸ್ಟೆನ್ಸಿ ಬಂತಂದರೆ ನಿಮ್ಮ ಕೋನ್ ರೆಡಿಯಾಗಿದೆ ಅಂತ. ಸೊ ಇವಾಗ ನಮಗೆ ನೆಕ್ಸ್ಟ್ ರೂಲ್ ಏನಿದೆ, ಬೌಲ್ನ ಕವರ್ ಮಾಡಬೇಕು ಏರ್ ಟೈಟ್ ಕಂಟೈನರಲ್ಲಿ. ಸೊ ಇವಾಗ ನಾನು ಇದನ್ನು ಒಂದು ಪ್ಲಾಸ್ಟಿಕ್ ಬಾಕ್ಸ್ಗೆ ಹಾಕಿ ಓವರ್ ನೈಟ್ ಬಿಡ್ತಾ ಇದ್ದೀನಿ. ಸೊ ಬಾಕ್ಸಲ್ಲಾದರೆ ಮುಚ್ಚಳ ಮುಚ್ಚಿ ಇಡ್ಬೋದಲ್ವ, ಹಂಗಾಗಿ ನಾನು 1 ಡೇ ಫುಲ್ ಬಿಟ್ಟ ಮೇಲೆ ಈ ರೀತಿ ಮೆರೂನ್ ಕಲರಲ್ಲಿ ನಿಮಗೆ ಡೈ ರಿಲೀಸ್ ಆಗಿರುತ್ತೆ. ನೋಡ್ತಾ ಇದ್ದೀರಾ ಅಲ್ವಾ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನು ನೀವು ಮಿಕ್ಸ್ ಮಾಡಿ ಡೈರೆಕ್ಟು ಕೋನ್ಗೆ ಫಿಲ್ ಮಾಡ್ಬೋದು. ಸೊ ಫಿಲ್ಟರ್ ಅಗತ್ಯ ಅಲ್ಲ. ಈ ಈಶಾ ಪೌಡರು 5 ಫಿಲ್ಟರ್ ಮೆಹಂದಿ ಪೌಡರ್ ತುಂಬಾ ಸ್ಮೂತಾಗಿ ಚೆನ್ನಾಗಿದೆ. ಪ್ರಾಡಕ್ಟ್ ಲಿಂಕ್ ನಾನು ಆಲ್ರೆಡಿ ಕೊಟ್ಟಿದ್ದೀನಿ. ಇನ್ನು ಯಾರ್ಯಾರಿಗೆ ಲಿಂಕ್ ಸಿಕ್ಕಿಲ್ಲ ಅವರು ಇನ್ಸ್ಟಾಗ್ರಾಮಲ್ಲಿ ಲಿಂಕ್ ಅಂತ ಕಾಮೆಂಟ್ ಮಾಡಿ, ಇಲ್ವಾ ಕಮ್ಯುನಿಟಿ ಪೋಸ್ಟಲ್ಲಿ ನಾನು ಪ್ರಾಡಕ್ಟ್ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಸೊ ಈ ರೀತಿ ಕೋನ್ ಯಾವ ರೀತಿ ರೋಲ್ ಮಾಡಬೇಕಂತ ಡೇ 2 ಕ್ಲಾಸಲ್ಲಿ ಹೇಳಿದ್ದೀನಿ ಪ್ರಾಕ್ಟೀಸ್ ಕೋನ್ ಮಾಡುವಾಗ. ಆ ವಿಡಿಯೋನ ಒಂದ್ಸಲ ಚೆಕ್ ಮಾಡಿ. ಫೈನಲಿ ನಾವು 3 ಟೇಬಲ್ ಸ್ಪೂನ್ ಮೆಹಂದಿಗೆ ನಮಗೆ ಇಲ್ಲಿ 4 ಕೋನ್ ರೆಡಿಯಾಗಿದೆ. ಕೋನ್ ಕೂಡ 25 ಗ್ರಾಮ್ ಇರೋ ಥರ ನೀವು ಪ್ಯಾಕ್ ಮಾಡಬೇಕು. ಸೇಲ್ ಮಾಡ್ತೀವಿ ಅಂತಂದರೆ ನಿಮ್ಮ ಓನ್ ಯೂಸ್ಗೆ ಅಂತಂದರೆ ನೀವು ಎಷ್ಟನ್ನು ಬೇಕಾದರೂ ಪ್ಯಾಕ್ ಮಾಡ್ಕೋಬೋದು. ಸೊ ಆಲ್ರೆಡಿ ನೋಡಿ ಇದು ಎಷ್ಟು ಚೆನ್ನಾಗಿ ಡೈ ಬಂದಿದೆ ಅಂತ ಹ್ಯಾಂಡಲ್ಲೇ. ಸೊ ಈ ಪ್ರಾಡಕ್ಟನ್ನು ಜಸ್ಟ್ ನಾನು ಕೋನ್ಗೆ ಮಿಕ್ಸ್ ಮಾಡುವಾಗಲೇ ಇಷ್ಟು ಡೈ ಬಂದಿದೆ ನನ್ನ ಹ್ಯಾಂಡ್ಗೆ. ಇದನ್ನು ಯೂಸ್ ಮಾಡಿ ಮೆಹಂದಿ ಹಾಕಿದ್ರೆ 1 ಡೇಗೆ ನಿಮಗೆ ಈ ರೀತಿ ಸ್ಟೇನ್ ಬರುತ್ತೆ. ಸೊ ಇವತ್ತಿನ ಮೆಹಂದಿ ಮಿಕ್ಸಾಲಜಿ ಕ್ಲಾಸ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ನಾಳೆ ನಾವು ಫಿಂಗರ್ ಫಿಲ್ಲಿಂಗ್ನ ನೋಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಪ್ರಾಕ್ಟೀಸಿಂಗ್.